ವೀಕ್ಷಕರೇ, ವಯಸ್ಕರಲ್ಲಿ, ಯಂಗ್ಸ್ಟರ್ಗಳಲ್ಲಿ ಸುಮಾರು ಜನರಿಗೆ ಒಂದು ಆಸೆ ಇರುತ್ತೆ. ನಾನು ಮುಂದೆ ಮದುವೆ ಆಗಬೇಕು. ಆಲ್ರೆಡಿ ಮದುವೆ ಆದವರಿಗೆ ಸಂಗಾತಿಯ ಜೊತೆ ನಾನು ಸರಿಯಾಗಿ ಶೇರಕ್ಕಾಗ್ತಾ ಇಲ್ಲ. ಲೈಂಗಿಕ ತೃಪ್ತಿಯನ್ನು ಅನುಭವಿಸಕ್ಕಾಗ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ. ನಾನು ಕೆಲವೊಂದು ಬ್ಲೂ ಫಿಲ್ಮ್ಗಳನ್ನು ನೋಡುವಂಥದ್ದು ಅಥವಾ ಆ ಒಂದು ಯೋಚನೆ ನನ್ನ ಮೈಂಡಲ್ಲಿ ಬಂತು ಅಂದ್ಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ಶೀಘ್ರ ಸ್ಖಲನ ಆಗುತ್ತೆ. ವೀರದಲ್ಲಿ ಏನಂದ್ರೆ ಮೊಬೆಲಿಟಿ, ಮೊಟೆಲಿಟಿ, ಕ್ವಾಂಟಿಟಿ ಕಡಿಮೆ ಇದೆ ಅಂತ ಸುಮಾರು ಜನ ವರಿ ಮಾಡ್ತಾ ಇರ್ತಾರೆ. ನೋಡಿ ವೀಕ್ಷಕರೇ, ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ವೃಷಣಗಳಿಗೆ, ಐ ಮೀನ್ ವೆರಿಕೋಸೀಲ್ಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಾಗ ಶಿಶ್ನದ ನಿಮರುವಿಕೆ, ಶಿಶ್ನದ ಗಾತ್ರ ಇದೆಲ್ಲವೂ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಶಿಶ್ನಕ್ಕೆ ರಕ್ತ ಸಂಚಾರವನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಆ ಒಂದು ಅಂಗಕ್ಕೆ ರಕ್ತ ಸಂಚಾರ ಸರಾಗವಾಗಿ ಹರಿಯೋದ್ರಿಂದ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಸೊ ಸುಮಾರು ಜನ ಅದೆಷ್ಟೋ ಮನೆಗೆ ಮದ್ದುಗಳನ್ನ ಮಾಡ್ಕೊಂಡಿರ್ತಾರ, ಮಾರ್ಕೆಟಲ್ಲಿ ಸಿಗುವಂಥ ಸ್ಪ್ರೇಗಳನ್ನು ಮಾಡ್ಕೊಂಡಿರ್ತೀರ, ಮಾತ್ರೆಗಳನ್ನು ತೆಗೆದುಕೊಳ್ತೀರ. ಬಟ್ ಕೇವಲ ವೀಕ್ಷಕರೇ, ಮಾತ್ರೆಗಳು, ಸ್ಪ್ರೇಗಳು ಇವುಗಳು ಯಾವ ರೀತಿ ಅಂದರೆ ಕೆಲವೊಂದು ಕೆಮಿಕಲ್ ಸೈಡ್ ಎಫೆಕ್ಟ್ ಇಂದ ನಿಮಗೆ ಬೇರೆ ರೀತಿಯ ಕಾಂಪ್ಲಿಕೇಶನ್ ಉಂಟು ಮಾಡಬಹುದು ವಿನಃ ಅದು ಲಾಂಗ್ ಲಾಸ್ಟಿಂಗ್ ವರೆಗೆ ನಿಮಗೆ ಆ ಒಂದನ್ನು ರಿಸಲ್ಟ್ ಅನ್ನ ಕೊಡ್ಲಿಕ್ಕಾಗಲ್ಲ. ಸೊ ನಾವು ರೂಟ್ ಆಫ್ ಕಾಸ್ಗೆ ಚಿಕಿತ್ಸೆನ ತೆಗೆದುಕೊಂಡಾಗ ಏನಾಗುತ್ತೆ, ಯಾವುದೇ ಕೆಮಿಕಲ್ ರಹಿತ ಔಷಧಿಗಳಿಲ್ಲದೆ, ಮೆಡಿಕಲ್ ಅಲ್ಲಿ ಸಿಗುವಂತ ಸ್ಪ್ರೇಗಳು ಇಲ್ಲದೆ ನಾವು ಈಸಿಯಾಗಿ ಏನಂದ್ರೆ ನಮ್ಮ ಲೈಂಗಿಕ ತೃಪ್ತಿಯನ್ನು ನಮ್ಮ ಸಂಗಾತಿಯ ಜೊತೆಗೆ ನಾವು ಚೆನ್ನಾಗಿ ಏನಂದ್ರೆ ತೊಡಗಿಸ್ಕೊಳ್ಬೋದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಅದೆಷ್ಟೋ ಮೂಲಿಕೆಗಳಿದಾವೆ. ಶತಾವರಿ ಇದೆ, ಅಶ್ವಗಂಧ ಇದೆ, ಆಮೇಲೆ ಕಪಿಕಚ್ಚು ಇದೆ. ಈ ರೀತಿ ಅನೇಕ ಮನೆಮದ್ದುಗಳು, ಹರ್ಬ್ಸ್ಗಳು ಇದ್ದಾವೆ. ಸೊ ಆಯುರ್ವೇದದಲ್ಲಿ ಈ ರಸಾಯನ ವಾಜೀಕರಣ ಚಿಕಿತ್ಸೆ ತುಂಬಾ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ವೀಕ್ಷಕರೇ. ಸೊ ಅದರಲ್ಲಿ ಬರುವಂತಹ ಒಂದು ಅಶ್ವಗಂಧದ ಒಂದು ಪ್ರಿಪ್ರೇಷನ್ ಅನ್ನ ನಾನು ನಿಮ್ಗೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆವಾಗಲೇ ಹೇಳಿದಾಗೆ ಮೊಬೆಲಿಟಿ, ಮೊಟೆಲಿಟಿ, ಲೈಂಗಿಕ ಸಂಪರ್ಕ, ಇಂಟ್ರೆಸ್ಟ್ ಇಲ್ಲ, ಲಿಬಿಡೋ, ಲಾಸ್ ಆಫ್ ಲಿಬಿಡೋ ಆಗ್ತಾ ಇದೆ, ಇಂಟ್ರೆಸ್ಟೇ ಬರ್ತಾ ಇಲ್ಲ ಅನ್ನೋರು ಏನ್ ಮಾಡ್ಬೇಕಂದ್ರೆ ಅಶ್ವಗಂಧ ನೋಡಿ ವೀಕ್ಷಕರಿಗೆ, ಈ ಅಶ್ವಗಂಧ ಸ್ವಲ್ಪ ಹೀಟ್ ಇರೋದ್ರಿಂದ ಏನಂದ್ರೆ ಬಳಸುವಂತ ಪ್ರಮಾಣ ಕಡಿಮೆ ಇರಲಿ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಡೌಟ್ಸ್ ಏನಾದರೂ ಇದ್ದೆ, ಮಾಹಿತಿ ಬೇಕಾದ್ರೆ ವೈದ್ಯರನ್ನ ಕಂಡು ಅವರ ಸಲಹೆ ಮೇರೆಗೆ ನೀವು ಇದನ್ನ ಬಳಸಬಹುದು. ಸೊ ನೋಡಿ ವೀಕ್ಷಕರೇ, ಈ ಲೈಂಗಿಕ ಸಮಸ್ಯೆ ಅಥವಾ ಮೊಬೈಲಿಟಿ, ಮೊಟೆಲಿಟಿ ಕಡಿಮೆ ಇದ್ದಲ್ಲಿ ಏನ್ ಮಾಡಬೇಕು, ಅಶ್ವಗಂಧದ ಬೇರುಗಳು ಸಿಗ್ತವೆ, ಅವುಗಳನ್ನ ನೆರಳಲ್ಲಿ ಒಣಗಿಸಬೇಕು. ನೆರಳಲ್ಲಿ ಒಣಗಿಸಿ ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿ ಅದನ್ನ ಜರಡಿಯಲ್ಲಿ ಸೋಸಿ ಫೈನ್ ಪೌಡರ್ ಮಾಡಿಕೊಂಡು ರಾತ್ರಿ ಮಲಗುವ 1 ಗಂಟೆಯ ಮುಂಚೆ ಅದನ್ನ ಒಂದು ಲೋಟ ಬಿಸಿ ಹಾಲಿಗೆ 1 ಸ್ಪೂನ್ ಅಶ್ವಗಂಧ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಏನಂದ್ರೆ ಮಿಕ್ಸ್ ಮಾಡಿಕೊಂಡು ಕುಡ್ಕೊಂಡು ನಿಮ್ಮ ಸಂಗಾತಿಯ ಜೊತೆಗೆ ಆ ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಏನಾಗುತ್ತೆ, ನಿಮಗೆ ದೇಹದಲ್ಲಿ ಶಕ್ತಿ ಬರುತ್ತೆ, ಕುದುರೆಯ ಶಕ್ತಿ ಬರುತ್ತೆ. ಸೊ ಹಾಲು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಹಾಲನ್ನ ಕುಡಿದು ಆ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದಲೂ ಕೂಡ ಏನಂದ್ರೆ ಲೈಂಗಿಕ ಸಂಪರ್ಕ, ಲೈಂಗಿಕ ಆಸಕ್ತಿ ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ನಾನು ಕೊಡುವಂಥದ್ದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಪರ್ಪಸ್. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ವೈದ್ಯರನ್ನು ಸಂಪರ್ಕಿಸಿ. ಇದೇ ರೀತಿಯ ಲೈಂಗಿಕ ಆಸಕ್ತಿಯ ಕುರಿತು, ಲೈಂಗಿಕ ವಿಷಯಗಳ ಕುರಿತು ಇನ್ನೂ ಹೆಚ್ಚಿನ ಪ್ರಿಪ್ರೇಷನ್ಗಳನ್ನು ಹೊತ್ಕೊಂಡು ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.